ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಈಗ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅಥವಾ ಈ ಪಾಕ್ಸ್ ವೈರಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ವಿಡಿಯೋ ನಾನು ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಬಹಳಷ್ಟು ಸಲ ನನಗೆ ಈ ಪೇಷಂಟ್ಸ್ ತಮ್ಮ ಈ ಲೀಷನ್ಸಿನ ಫೋಟೋಸ್ ಕಳಿಸ್ತಾರೆ ಆ್ಯಂಡ್ ಹೇಳ್ತಾರೆ, ಮೇಡಮ್ ನಮ್ಗೆ ಈ ರೀತಿ ಆಗೋಗಿದೆ, ಅಥವಾ ಡಾಕ್ಟರ್ ನಮಗೆ ಇದು ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅಂತ ಹೇಳಿದರು, ಪಾಕ್ಸ್ ವೈರಸ್ ಅಂತ ಹೇಳಿದರು, ಏನಿದು, ಇದು HIV-ನ, ಹೇಗೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಇವೆಲ್ಲ ಪ್ರಶ್ನೆ ಬರ್ತಾ ಇರುತ್ತೆ. ಸೊ ಆದ್ದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫ್ಯೂ ಥಿಂಗ್ಸ್ ಅಬೌಟ್ ಮೊಲಸ್ಕಮ್ ಕಂಟ್ಯಾಜಿಯೋಸಮ್. ಇದು ಮೊಲಸ್ಕಮ್ ಕಂಟ್ಯಾಜಿಯೋಸಮ್ಮಿನ ಲೀಷನ್ಸ್. ಸೊ ಇಲ್ಲಿ ನೋಡ್ಬೋದು, ಈ ತರ ಸಣ್ಣಗೆ ತುಂಬಾ ತರ ಗಟ್ಟಿ ಆಗಿರುತ್ತೆ, ಮತ್ತೆ ಚರ್ಮದ ಕಲರ್ದೆ ಈ ರೀತಿ ಬಂಪ್ಸ್ ನೀವು ನೋಡ್ತಾ ಇರ್ಬೋದು. ಪೆಪ್ಯೂಲ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ ಇದಕ್ಕೆ. ಅಂಡ್ ಮಧ್ಯದಲ್ಲಿ ಇದಕ್ಕೊಂದು ಡಿಂಪಲ್ ತರ ಇರುತ್ತೆ ಇದಕ್ಕೆ. ಓಕೆ, ಸೊ ಇದನ್ನ ನಾವು ಈ ಮಧ್ಯದಲ್ಲಿ ಈ ರೀತಿ ಒಂದು ಡಿಂಪಲ್ ತರ ಇರುತ್ತೆ. ಅಂಡ್ ಇದನ್ನ ನಿಮ್ಮ ಮುಖದ ಮೇಲೆ, ಕೈಗಳ ಮೇಲೆ, ಕಾಲಿನ ಹತ್ರ, ಜನನಾಂಗದ ಹತ್ರ ಎಲ್ಲ ನೀವು ನೋಡ್ತಾ ಇರ್ಬೋದು. ಇದು ಮೊಲಸ್ಕಮ್ ಕಂಟ್ಯಾಜಿಯೋಸಮ್. ಈ ಪೆನ್ಸಿಲಿನ ಹಿಂದೆ ಇರೇಸರ್ ಇರುತ್ತೆ, ಅದೇ ರೀತಿ ಇದು ಕಾಣಿಸ್ತಾ ಇರುತ್ತೆ, ಇರೇಸರ್ ತರ. ಅಂಡ್ ಮಧ್ಯದಲ್ಲಿ ಒಂಥರ ಡಿಪ್ರೆಷನ್ ಅಥವಾ ಈ ಡಿಂಪಲಿಂಗ್ ಅಂತ ಏನ್ ನಾವು ನೋಡ್ತಾ ಇರ್ತೇವೆ, ಆ ರೀತಿ ಇರುತ್ತೆ. ಅಂಡ್ ಇಲ್ಲೂ ನೀವು ನೋಡ್ಬೋದು, ಮುಖದ ಮೇಲೆ ಆಗಿದೆ, ಹೇಗೆ ಇದು ವೈಟಿಶ್ ಒಂದ್ ಸಣ್ಣ ಪಿಂಪಲ್ ತರ ಕಾಣ್ತಾ ಇದೆ, ಬಟ್ ಒಳಗಡೆ ಈ ತರ ವ್ಯಾಕ್ಸಿ ಸಬ್ಸ್ಟೆನ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಹೇಗೆ ಈ ರೀತಿ ಬಂಪ್ಸ್ ಎದ್ದಿದಾವೆ. ಮಧ್ಯದಲ್ಲಿ ಒಂದ್ ಟೈಪ್ ಆಫ್ ಡಿಪ್ ಇರುತ್ತೆ. ಇದು ಏನೋ ಒಂದು 0.2 ಒಂದು 0.5 ಸೆಂಟಿಮೀಟರ್ ಅಷ್ಟು ದೊಡ್ಡದಿರಬಹುದು. ಅಂಡ್ ಸ್ಕಿನ್ ಕಲರ್ದೇ ಇರುತ್ತೆ, ಅಥವಾ ಕೆಲವೊಂದ್ಸಲ ವೈಟಿಶ್ ಇರ್ಬೋದು, ಕೆಲವೊಂದ್ಸಲ ಪಿಂಕಿಶ್ ನಾವು ನೋಡ್ತಾ ಇರ್ತೀವಿ. ಪರ್ಲಿ ವೈಟ್, ಈ ತರ ಡೂಮ್ ಶೇಪ್. ನಾ ಹೇಳಿದೆ, ಪೆನ್ಸಿಲಿನ ಹಿಂದೆ ಆ ಇರೇಸರ್ ಏನಿರುತ್ತೆ, ರಬ್ಬರ್ ಏನಿರುತ್ತೆ, ಆ ರಬ್ಬರ್ ತರ ಇರತ್ತಿದು. ಇಲ್ಲಿ ಮಧ್ಯದ ಒಳಗಡೆ ಈ ತರ ಡಿಂಪ್ಲಿಂಗ್ ಕಾಣ್ತಾ ಇರುತ್ತೆ, ಟೈನಿ ಒಂದು ಪಿಂಪಲ್ ತರ ಕಾಣ್ತಾ ಇರ್ಬೋದು. ಸರ್ಫೇಸ್ ನೋಡಿ ನೀವು, ಸ್ಮೂತ್ ಆಗಿರುತ್ತೆ ಇದರ ಸರ್ಫೇಸ್. ಸೊ ಯೂಶಲಿ ಇದು ಪ್ರಾಬ್ಲಮ್ಸ್ ಅನ್ನ ಮಾಡಬಾರ್ದು. ಇದು ಇಲ್ಲಿ ಮಾಯವಾದ ಈ ಗಾಯ. ಅಂಡ್ ಅದು ಕೆಲವೊಂದ್ಸಲ ಅವರು ಕಿತ್ಕೊಳಕ್ ಟ್ರೈ ಮಾಡ್ತಿರ್ತಾರೆ. ಸೊ ಆವಾಗ ಈ ತರ ಅದು ಸ್ಕಾರ್ ಅನ್ನ ಬಿಡಬಹುದು. ಇಲ್ಲಿ ನೋಡಿದಾಗ ನೀವು ಇದು ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಇಂದು. ಅಂಡ್ ಇದು ನೀವು ನೋಡಿದ್ರೆ ಇದು ಹರ್ಪಿಸ್ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ನೀರ್ ಗುಳ್ಳೆಗಳ ತರ ಇರುತ್ತೆ. ಸರೌಂಡಿಂಗ್ ಏರಿಯಾ ನೋಡಿ ಎಷ್ಟು ಕೆಂಪಗಾಗಿರುತ್ತೆ, ರೆಡ್ನೆಸ್ ಇರುತ್ತೆ, ನೋವು ಇರುತ್ತೆ, ಇಚ್ಚಿಂಗ್ ಇರುತ್ತೆ. ಅಂಡ್ ಅವ್ ಯಾವುದು ಇದ್ರಲ್ಲಿ ಇರೋದಿಲ್ಲ. ಓಕೆ, ಇದು ಸ್ವಲ್ಪ ದೊಡ್ಡದಿರುತ್ತೆ. ಅಂಡ್ ಒಳಗಡೆ ಒಂದು ಡಿಂಪಲ್ ತರ ಇರುತ್ತೆ, ರೇಸ್ಡ್ ಇರುತ್ತೆ, ಸ್ಕಿನ್ ಕಲರ್ಡ್ ಇರುತ್ತೆ, ನೀರ್ ಗುಳ್ಳೆ ತರ ಇರೋದಿಲ್ಲ. ಇದು ಮೊಲಸ್ಕಮ್ ಕಂಟ್ಯಾಜಿಯೋಸಮ್, ಇದು ಹರ್ಪಿಸ್. ಇದು ಮೊಲಸ್ಕಮ್ ಕಂಟ್ಯಾಜಿಯೋಸಮ್. ಇಲ್ಲಿ ನೋಡ್ಬೋದು ಹೇಗೆ ಸ್ವಲ್ಪ ದೊಡ್ಡದು, ಮಧ್ಯದ ಒಳಗಡೆ ಡಿಂಪಲ್ಲು, ಸ್ಕಿನ್ ಕಲರ್ಡ್ ಇರುತ್ತೆ. ಅಂಡ್ ಒಳಗಡೆ ಈ ತರ ಒಂಥರ ಡಿಪ್ರೆಷನ್ ತರ ಇಲ್ಲಿ ಇರುತ್ತೆ. ಇದು ಈ ಕೆಡು ಅಥವಾ ವಾರ್ಟ್ಸ್ ಅಂತ ನಾವೇನ್ ಹೇಳ್ತಾ ಇರ್ತೀವಿ. ಇದ್ರ ಸರ್ಫೇಸ್ ನೋಡಿ, ಈ ರೀತಿ ಏನೋ ಕಾಲಿಫ್ಲವರ್ ತರ ಇರುತ್ತೆ ಇದರ ಸರ್ಫೇಸು, ರಫ್ ಆಗಿರುತ್ತೆ. ಅಂಡ್ ಮೇಲೆ ಕೆಲವೊಂದ್ಸಲ ಈ ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು. ಇದು ಏನು ರಕ್ತನಾಳಗಳು ಇವು. ಓಕೆ, ಸೊ ಇದು ವಾರ್ಟ್ಸ್. ಕೆಲವೊಂದ್ಸಲ ನೀವು ಈ ರೀತಿ ಗುಳ್ಳೆಗಳನ್ನ ನೋಡ್ಬೋದು. ಇದು ಫಾಲಿಕ್ಯುಲೈಟಿಸ್ ಅಂದ್ರೆ ಪಸ್ ತುಂಬಿದಂತ ಗುಳ್ಳೆಗಳು. ಇದು ಇದ್ರ ತರಾನ ನಿಮ್ಗೆ ಕಾಣಿಸ್ಬೋದು, ಬಟ್ ಬಹಳಷ್ಟು ಇರ್ತವೆ, ಚಿಕ್ಕದಿರ್ತವೆ, ಪಸ್ ಇರ್ತವೆ, ಕೆಂಪಗಾಗಿರ್ತವೆ ಸುತ್ತಲೂ. ಅಂಡ್ ಪೇನ್ ಇರುತ್ತೆ. ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅಲ್ಲಿ ಏನೂ ಇರೋದಿಲ್ಲ. ಪೇನೋ ಆಗ್ಲಿ, ನೋವಾಗ್ಲಿ, ರೆಡ್ನೆಸ್ ಆಗ್ಲಿ ಏನಿರೋದಿಲ್ಲ. ಅದು ಬರೀ ಇನ್ಫೆಕ್ಟ್ ಆದ್ರೆ ಮಾತ್ರ ಆಗಿರ್ಬೋದು. ಅದರ್ವೈಸ್ ಈ ರೀತಿ ಈ ಡಿಂಪಲ್ಸ್ ಒಳಗಡೆ ಕಾಣ್ತಿರ್ತವೆ. ಅಂಡ್ ಈ ರೀತಿ ರೇಸ್ಡ್ ಬಂಪ್ಸ್ ತರ ಕಾಣ್ತಿರ್ತವೆ. ಇದು ಫಾಲಿಕ್ಯುಲೈಟಿಸ್, ಇದು ಮೊಲಸ್ಕಮ್ ಕಂಟ್ಯಾಜಿಯೋಸಮ್. ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅನ್ನೋದು ಒಂದು ವೈರಸ್ ಇಂದ ಬರುವಂತಹ ರೋಗ. ಓಕೆ, ವೈರಸ್ ಅಂದ್ರೆ ಈ ಯಾವ ವೈರಸ್ಸು? ವೈರಸ್ಸಿನ ಹೆಸರು ಪಾಕ್ಸ್ ವೈರಸ್. HIV ಅಲ್ಲ, ಇದು HIV ವೈರಸ್ ಅಲ್ಲ, ಇದು ಒಂದು ಬೇರೆ ಜಾತಿಯ ವೈರಸ್, ಪಾಕ್ಸ್ ವೈರಸ್ ಅಂತ. ಸೊ ಒಬ್ಬರಿಂದ ಒಬ್ಬರಿಗೆ ಟಚ್ ಆದಾಗಲೇ ಇದು ಸ್ಪ್ರೆಡ್ ಆಗ್ಬೋದು,
ಓಕೆ. ಆ್ಯಂಡ್ ವಯಸ್ಕರಲ್ಲಿ ಯೂಶ್ವಲಿ ಈ ಲೈಂಗಿಕವಾಗಿ ಇದು ಸ್ಪ್ರೆಡ್ ಆಗ್ಬೋದು. ಮಕ್ಕಳಲ್ಲಿ ಸಹ ನಾವು ನೋಡ್ತಾ ಇರ್ತೇವೆ. ಸೊ ಮಕ್ಕಳಲ್ಲಿ ಒಂದು ಕಾಂಟ್ಯಾಕ್ಟಿಗೆ ಬಂದಾಗ, ಒಬ್ಬರಿಗೊಬ್ಬರು ಕಾಂಟ್ಯಾಕ್ಟಿಗೆ ಬಂದಾಗ, ಒಬ್ಬನಿಗೆ ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಇತ್ತು ಅಂದಾಗ ಅವ್ರ ಜೊತೆ ಅವರು ಕಾಂಟ್ಯಾಕ್ಟಿಗೆ ಬಂದಾಗ ಆ ಇನ್ನೊಂದು ಮಗುವಿಗೂ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅಡಲ್ಟ್ಸಲ್ಲಿ ಈ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತಾ ಇದ್ದಾಗ ಇದೂ ಸಹ ಸೆಕ್ಷುವಲಿ ಟ್ರಾನ್ಸ್ಮಿಟ್ ಆಗುವಂಥ ಒಂದು ರೋಗ. ಸೊ STDs ಅಂದರೆ ಲೈಂಗಿಕವಾಗಿ ಹರಡುವಂಥ ರೋಗಗಳು ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಮಾಡಿದಾಗ ನಿಮಗೆ HIV ಬರ್ಬೋದು, ಹೆಪಟೈಟಿಸ್ B ಬರ್ಬೋದು, HCV ಬರ್ಬೋದು, ಸಿಫಿಲಿಸ್ ಬರ್ಬೋದು, ಕ್ಲೆಮಿಡಿಯಾ, ಗೊನೋರಿಯಾ, HPV ಆ್ಯಂಡ್ ಹರ್ಪಿಸ್ ಆ್ಯಂಡ್ ಆಲ್ಸೋ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಇಸ್ ಆಲ್ಸೋ ಒನ್ ಆಫ್ ದ STDs. ಸೊ ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮಿನ ಈ ಲೀಷನ್ಸ್ ಏನಿದಾವೆ ಎಲ್ಲಿ ಬೇಕಾದರೂ ಆಗ್ಬೋದು ನಿಮ್ಮ ಬಾಡಿಯಲ್ಲಿ. ಬಟ್ ಕೆಲವೊಂದು ಪಾರ್ಟ್ಸ್ ಅಲ್ಲಿ ಇವು ಬಹಳ ಕಾಮನ್ ನಾವು ನೋಡ್ತಾ ಇರ್ತೇವೆ. ಒಂದು ನಿಮ್ಮ ಚೆಸ್ಟ್ ಮೇಲೆ, ನಿಮ್ಮ ಎದೆ ಮೇಲೆ ಇರ್ಬೋದು, ಅಥವಾ ನಿಮ್ಮ ಕಂಕಳಲ್ಲಾಗ್ಬೋದು, ನಿಮ್ಮ ಜನನಾಂಗದರ ಹತ್ರ ಆಗಬಹುದು, ನಿಮ್ಮ ಈ ನೀನ ಹಿಂದ್ಗಡೆ ಭಾಗದಲ್ಲಿ ಆಗ್ತಾ ಇರ್ಬೋದು, ನಿಮ್ಮ ತೊಡೆ ಸಂದಿಯಲ್ಲಿ ಆಗ್ತಾ ಇರ್ಬೋದು, ಹೊಟ್ಟೆ ಕೆಳಭಾಗದಲ್ಲಿ ಆಗ್ತಾ ಇರಬಹುದು, ನಿಮ್ಮ ಕುತ್ತಿಗೆ ಮೇಲೆ, ನಿಮ್ಮ ಮುಖದ ಮೇಲೆ, ನಿಮ್ಮ ಕಾಲಿನ ಮೇಲೆ ಆಗ್ತಾ ಇರಬಹುದು. ಯೂಶುವಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಲೀಷನ್ಸ್ ಹೇಗೆ ಕಾಣ್ತಾ ಇರ್ತವೆ ಅಂತ. ಬಟ್ ಕೆಲವೊಂದ್ಸಲ ಇವಕ್ಕೆ ತುರ್ಕೆ ಬರ್ತಾ ಇರ್ಬೋದು, ಸ್ವಲ್ಪ ರೆಡ್ ಅನ್ ಆಗ್ತಾ ಇರ್ಬೋದು. ಆ್ಯಂಡ್ ಕೆಲವೊಂದ್ಸಲ ಪೇಷಂಟ್ಸ್ ಪ್ರೆಸ್ ಮಾಡಿದಾಗ ಒಂಥರ ವೈಟ್ ಈ ಮೇಣದ ಥರ ಅದರಿಂದ ಬರ್ತಾ ಇರಬಹುದು. ನಿಮ್ಗೆ ಈ ಜನನಾಂಗದ ಹತ್ತಿರ ಈ ರೀತಿ ಲೀಷನ್ಸ್ ಕಾಣ್ತಾ ಇತ್ತು, ಅಥವಾ ನಿಮ್ಮ ತೊಡೆ ಸಂಧಿ ಹತ್ರ ಅಥವಾ ನಿಮ್ಮ ಹೊಟ್ಟೆ ಕೆಳಭಾಗದಲ್ಲೆಲ್ಲ ಈ ರೀತಿ ಲೀಷನ್ಸ್ ಕಂಡು ಅಂದಾಗ ಯೂಶುವಲಿ ಇದು ಲೈಂಗಿಕವಾಗಿ ಹರಡಿರುತ್ತೆ. ಆ್ಯಂಡ್ ಇದು ನಾನು ಹೇಳಿದೆ ಅಡಲ್ಟ್ಸ್ ಅಲ್ಲಿ, ವಯಸ್ಕರಲ್ಲಿ ಇದೇ ಒನ್ ಆಫ್ ದ ಮೋಸ್ಟ್ ಕಾಮನ್ ವೇ ಹೇಗೆ ಈ STD ಸ್ಪ್ರೆಡ್ ಆಗ್ತಾ ಇರುತ್ತೆ. ಹೇಗೆ ಈ ವೈರಸ್ ಬರ್ತಾ ಇರುತ್ತೆ? ಒಂದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಒಂದು ವ್ಯಕ್ತಿಗೆ ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಇದೆ, ಆ ವ್ಯಕ್ತಿ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ಅವರಿಂದ ನಿಮಗೆ ಹರಡಬಹುದು. ಸೊ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಎರಡನೇದು ಸೆಲ್ಫ್ ಇನಾಕ್ಯುಲೇಷನ್. ಅಲ್ಲಿ ಒಂದು ನಿಮಗೆ ಮೊಲಸ್ಕಮ್ ಕಂಟ್ಯಾಜಿಯೋಸಮಿನ ಲೀಷನ್ ಆಗಿತ್ತು, ನೀವು ಅದನ್ನ ಕಿತ್ತಾ ಇದ್ದೀರಾ, ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡಬಹುದು. ಸೊ ದಟ್ ಈಸ್ ಸೆಲ್ಫ್ ಇನಾಕ್ಯುಲೇಟಿಂಗ್. ಮೂರನೇದು ಲೈಂಗಿಕವಾಗಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ವಯಸ್ಕರಲ್ಲಿ ಈ ಥರ ಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಒಂದು ವ್ಯಕ್ತಿಗೆ ಆ ಲೀಷನ್ ಇತ್ತು ಅಂದಾಗ ಇನ್ನೊಬ್ಬರಿಗೂ ಬರಡುವಂತಹ ಸಾಧ್ಯತೆ ಇರುತ್ತೆ. ಸೊ ಯೂಶ್ವಲಿ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಏನು ಪ್ರಾಬ್ಲಮ್ ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಜನರಲ್ಲಿ ಅದು ಒಂದು 6 to 12 months ಅಲ್ಲಿ ಹೀಲ್ ಸಹ ಆಗ್ಬೋದು. ಕೆಲವೊಮ್ಮೆ ಒಂದು ಸ್ವಲ್ಪ ಅದು ಸ್ಕಾರ್ ಸಹ ಮಾಡಿಕೊಂಡು ಬಿಡ್ಬೋದು. ಯೂಶ್ವಲಿ ಏನು ಪ್ರಾಬ್ಲಮ್ ಮಾಡ್ತಾ ಇರೋದಿಲ್ಲ. ಬಟ್ ಕೆಲವೊಂದು ಸಲ ನಾನು ಹೇಳಿದೆ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಅದು ಬಹಳ ಸ್ವೆಲ್ಲಿಂಗ್ ಬಂದು ಹೋಗ್ಬಿಡ್ಬೋದು. ಕೆಲವೊಮ್ಮೆ ಅದರಲ್ಲಿ ಪಸ್ ಫಾರ್ಮೇಷನ್ ಆಗ್ತಾ ಇರಬಹುದು. ಸೊ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ನಾವು ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಇಂದು? ಒಂದು ಕ್ಯೂರೆಟಾಜ್. ನಾವು ಅದನ್ನ ಈ ಥರ ಕೆರೆದು ಕ್ಯೂರೇಟ್ ಮಾಡಿಕೊಂಡು ತೆಗಿತೀವಿ, ಇಲ್ಲ ಫ್ರೀಸ್ ಮಾಡಿಬಿಡ್ತೀವಿ. ಸೊ ಇವೆರಡು ಈ ಸಣ್ಣ ಒಂದು ಶಸ್ತ್ರಚಿಕಿತ್ಸೆ. ಒಂದು ನಿಮ್ಗೇನು ಅಷ್ಟೇನು ಪೇನ್ ಏನು ಆಗ್ತಾ ಇರೋದಿಲ್ಲ, ಲೋಕಲ್ ಎನಸ್ಥಿಷಿಯಾ ಕೊಡ್ತಾರೆ, ಬಹಳ ನೋವು ಇರೋದಿಲ್ಲ. ಆ್ಯಂಡ್ ಯೂಶ್ವಲಿ ನಾವು ಇದನ್ನು ಈ ಕ್ರಯೋ ಅಥವಾ ಈ ಫ್ರೀಸಿಂಗ್ ಮೂಲಕ ಅಥವಾ ಈ ಸರ್ಜಿಕಲ್ ಮೆಥಡಿಂದ ನಾವು ಕೆರೆದು ತೆಗೆದು ಬಿಡ್ಬೋದು. ಸೊ ಇದು ಸರ್ಜಿಕಲ್ ಮೆಥಡ್, ಕ್ಯೂರೆಟಾಜ್ ಅಥವಾ ಕ್ರಯೋ. ಆ್ಯಂಡ್ ಎರಡನೇ ಮೆಥಡ್ ಅಂತ ಹೇಳಿದರೆ ಕೆಲವೊಂದು ಕ್ರೀಮ್ಸನ್ನು ನಾವು ಹಾಕ್ತಾ ಇರ್ತೀವಿ. ಲೈಕ್ ಅದು ಪೋಡೋಫೈಲೋಟಾಕ್ಸಿನ್ ಕ್ರೀಮ್ ಇರ್ಬೋದು, ಅಥವಾ ಇಮಿಕ್ವಿಮಾಡ್ ಕ್ರೀಮ್ ಇರ್ಬೋದು. ಅವುಗಳನ್ನು ಪೇಷಂಟಿಗೆ ಹಚ್ಚಲಿಕ್ಕೆ ಕೊಡ್ತೇವೆ ಒಂದು ಸುಮಾರು ದಿವಸಗಳ ಮಟ್ಟಿಗೆ. ಆ್ಯಂಡ್ ಅದರಿಂದ ಪೇಷಂಟಿಗೆ ರಿಲೀಫ್ ಸಿಗ್ತಾ ಇರ್ಬೋದು. ಬಟ್ ಕೆಲವೊಬ್ಬರಲ್ಲಿ ನಾವು ಈ ಕ್ರೀಮ್ಸನ್ನು ಹಚ್ಚಕ್ಕೆ ಆಗೋದಿಲ್ಲ. ಪ್ರೆಗ್ನೆಂಟ್ ವಿಮೆನಲ್ಲಿ, ಗರ್ಭಿಣಿ ಮಹಿಳೆಯರಲ್ಲಿ ಈ ಕ್ರೀಮ್ಸನ್ನು ಹಚ್ಚಕ್ಕೆ ಆಗ್ತಾ ಇರೋದಿಲ್ಲ. ಕೆಲವೊಬ್ಬರಿಗೆ ಇದರಿಂದ ಬಹಳ ಅಲರ್ಜಿ ಆಗಿಬಿಡುತ್ತೆ, ಕೆಲವೊಬ್ಬರಿಗೆ ಅಲ್ಲಿ ಸುಟ್ಟೋದಂಗೆ ಆಗಿಬಿಡ್ತಾ ಇರುತ್ತೆ. ಸೊ ಅಲರ್ಜಿ ಆದವರಲ್ಲಿ ನಾವು ಇದನ್ನು ಕೊಡೋಕ್ಕಾಗ್ತಾ ಇರೋದಿಲ್ಲ. ಸೊ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅದು ಕಾಮನ್ ಲೀಷನ್ನೇ ಇರುತ್ತೆ. ಮಕ್ಕಳಲ್ಲೂ ನಾವು ನೋಡ್ಬೋದು, ವಯಸ್ಕರಲ್ಲೂ ನೋಡ್ಬೋದು. ಮಕ್ಕಳಲ್ಲಿ ಯೂಶ್ವಲಿ ನಾನು ಹೇಳಿದೆ ಈ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಿಗೆ ಬಂದಾಗ ತಾವೇ ಅದನ್ನು ಕೆರ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಅವರು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬಹುದು. ಬಟ್ ವಯಸ್ಕರಲ್ಲಿ ಯೂಶ್ವಲಿ ಏನಾಗುತ್ತೆ, ಈ ಲೈಂಗಿಕ ಕ್ರಿಯೆ ಅನ್ನಂತೀರ, ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಯಿತು ಆ್ಯಂಡ್ ಅದಾದ ಒಂದು 2 ವಾರದಿಂದ ಒಂದೂವರೆ ತಿಂಗಳ ನಂತರ ಅವರಿಗೆ ಈ ಥರ ಲೀಷನ್ಸ್ ಕಾಣ್ಕೊಳ್ಬೋದು. ಅದರಿಂದ ಏನು ಯೂಶ್ವಲಿ
ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಕೆಲವೊಬ್ಬರಿಗೆ ಅದು ನೋಡೋಕ್ಕೆ ತುಂಬ ಅಸಹ್ಯ ಅನಿಸ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಪೇಷಂಟಿಗೆ ಇದೇನಾದ್ರೂ HIV ಅದು ಇದು ಅಂತ ಹೆದರಿಕೆ ಆಗ್ತಾ ಇರುತ್ತೆ. ಸೊ ಆವಾಗ ಅವ್ರು ಡಾಕ್ಟ್ರ್ ಹತ್ರ ಹೋಗಿರ್ತಾರೆ. ಆ್ಯಂಡ್ ಆವಾಗ ಡಾಕ್ಟ್ರ್ ಅವ್ರಿಗೆ ಹೇಳ್ತಾರೆ ಇದು ಮಾಲಿಸ್ಕಮ್ ಕಂಟ್ಯಾಜಿಯೋಸಮ್ ಅಂತ. ಸೊ ಹೌದು, ಲೈಂಗಿಕವಾಗಿ ಈ ರೋಗ ಹರಡಬಹುದು. ಆ್ಯಂಡ್ ಇದಕ್ಕೆ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸನ್ನು ಸಹ ನಾನು ಹೇಳಿದೆ. ಸೊ ನಿಮಗೆ ಈ ಥರ ಲೀಷನ್ ಕಾಣ್ತು ಅಂದಾಗ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ನಿಮಗೆ ಸೂಟ್ ಆಗುವಂಥ ಕ್ರಯೋನೋ ಅಥವಾ ಕ್ಯೂರೆಟಾಜೋ ಅಥವಾ ಕ್ರೀಮ್ಸನ್ನು ನಿಮ್ಮ ಡಾಕ್ಟ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ದಟ್ ವಾಸ್ ಆಲ್ ಅಬೌಟ್ ಮಾಲಿಸ್ಕಮ್ ಕಂಟ್ಯಾಜಿಯೋಸಮ್. Thank you so much for watching the video. Please like, share and subscribe the channel. Thank you.